ಇನ್ನು ಅಭಿವೃದ್ಧಿಯ ಹೆಸರಲ್ಲಿ ಕೆರೆಗಳು ಭೂಗಳ್ಳರ ಪಾಲಾಗ್ತಾ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು. ಇದೀಗ ನಮ್ಮ ವರದಿಯ ಬೇಗ್ ಇಂಪ್ಯಾಕ್ಟ್ ಆಗಿದೆ. ನಮ್ಮ ವರದಿಯ ಬಳಿಕ ಇದೀಗ ಎಚ್ಚೆತ್ತುಕೊಂಡಂತಹ ಬಿಬಿಎಂಪಿ ಇದೀಗ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಕೆಂಗೇರಿ ಕೆರೆಯ ಅಭಿವೃದ್ಧಿಗೆ ಅಂದ್ರೆ ಕೆಂಗೇರಿ ಕೆರೆಗೆ ಹೊಸ ಟಚ್ ಕೊಡೋದಕ್ಕೆ ಇದೀಗ ಬಿಬಿಎಂಪಿ ಮುಂದಾಗ್ತಾ ಇದೆ. ಅಭಿವೃದ್ಧಿಯ ಹೆಸರಲ್ಲಿ ಕೆರೆಗಳೆಲ್ಲವೂ ಕೂಡ ಭೂಗಳ್ಳರ ಪಾಲಾಗ್ತಾ ಇರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತ್ತು. ನಮ್ಮ ಎಕ್ಸ್ಕ್ಲೂಸಿವ್ ವರದಿಗೆ ಇದೀಗ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ. ಕೆಂಗೇರಿ ಕೆರೆಗೆ ಹೊಸ ಲುಕ್ ಅನ್ನು ಕೊಡೋದಕ್ಕೆ ಬಿಬಿಎಂಪಿ ನಿರ್ಧಾರ ಮಾಡಾಗಿದೆ. ಕೆಂಗೇರಿ ಕೆರೆಯಲ್ಲಿ ಹೂಳೆತ್ತುವಂತಹ ಕೆಲಸಗಳಾಗುತ್ತೆ. ಕಾಂಪೌಂಡ್ ಕಟ್ಟೋದಾಗಿರ್ಬೋದು, ವಾಕಿಂಗ್ ಪಾತ್ ನಿರ್ಮಾಣ ಆಗಿರ್ಬೋದು, ಇದೆಲ್ಲವೂ ಕೂಡ ಆಗುತ್ತೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಇದರ ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಯಾನ ಕೂಡ ನಡೆಸಿತ್ತು. ರಿಪಬ್ಲಿಕ್ ಕನ್ನಡದ ಅಭಿಯಾನಕ್ಕೆ ಜನರಿಂದ ಅಭಿನಂದನೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಬೆಂಗಳೂರು ಅಭಿವೃದ್ಧಿ ಮಾಡಬೇಕು ಅಂಥೇಳಿ ಒಳ್ಳೆಯದು, ಅಭಿವೃದ್ಧಿ ಮಾಡೋದು ಒಳ್ಳೆಯದು. ಆದರೆ ಆ ಹೆಸರನ್ನ ಇಟ್ಕೊಂಡು ಕೆಲವೊಂದಿಷ್ಟು ಜನ ಭೂಗಳರು ಕೆರೆಗಳನ್ನು ನುಂಗ್ ಹಾಕ್ತಾ ಇದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಯಾನವನ್ನು ನಡೆಸಿತ್ತು, ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತ್ತು. ಈಗ ನಮ್ಮ ಎಕ್ಸ್ಕ್ಲೂಸಿವ್ ವರದಿಗೆ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಬಿಬಿಎಂಪಿ ಅಧಿಕಾರಿಗಳು ನಮ್ಮ ವರದಿಯನ್ನ ನೋಡಿ ಎಚ್ಚೆತ್ತುಕೊಂಡು ಕ್ರಮಕ್ಕೆ ಮುಂದಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯಕ್ಷ ವರದಿಗಿದೆ, ಬನ್ನಿ ನೋಡೋಣ. ಸಿಟಿಯಲ್ಲಿರುವ ಕೆರೆಗಳ ಉಳಿವಿಗಾಗಿ ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಬಿತ್ತರ ಮಾಡಿತ್ತು. ಅದರಲ್ಲಿ ಕೆಂಗೇರಿ ಕೆರೆ ಭೂಗಳ್ಳರ ಪಾಲಾಗಿತ್ತು, ಮತ್ತೊಂದು ಕಡೆ ಅಭಿವೃದ್ಧಿ ಕಾಣದೆ ಈ ಒಂದು ಕೆರೆ ಎಲ್ಲ ಹಾಳಾಗಿತ್ತು. ಇದೀಗ ರಿಪಬ್ಲಿಕ್ ಕನ್ನಡ ವರದಿ ನಂತರ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಯಾಕಂದರೆ ಸುಮಾರು ಒಂದು 10-15 ವರ್ಷಗಳಿಂದ ಈ ಕೆರೆಯನ್ನು ಹಾಳು ಮಾಡಿಟ್ಟಿದ್ರು. ಕಸ ಕಡ್ಡಿಯಿಂದ ಕೂಡಿತ್ತು, ಹೂಳೆತ್ತುವೆ ಕೆಲಸ ಆಗಿದ್ದಿಲ್ಲ. ಇದೀಗ ಈ ಕೆರೆ ನೋಡ್ತಿರ್ಬೋದು, ಈಗ ಎಲ್ಲ ಹೂಳೆತ್ತುವೆ ಕೆಲಸ ಮಾಡಿದ್ದಾರೆ. ಮತ್ತೊಂದು ಕಡೆ ಕಲ್ಲುಗಳನ್ನ ಜೋಡಿಸಿದ್ದಾರೆ ಮತ್ತು ಕಸ ಕಡ್ಡಿಯನ್ನು ಕ್ಲೀನ್ ಮಾಡಿದ್ದಾರೆ. ನೀವು ಆ ಒಂದು ಭಾಗದಲ್ಲಿ ನೋಡ್ತಿರ್ಬೋದು, ಒಟ್ಟು ಎಲ್ಲ ರೀತಿಯ ಕೆಲಸ ಕಾರ್ಯಗಳು ನಡೀತಿದೆ. ಮತ್ತೊಂದು ಕಡೆ ಚರಂಡಿ ನೀರು ಬರದಂತೆ ಇದೀಗ ತಡೆಗೋಡೆ ನಿರ್ಮಾಣ ಮಾಡಿದ್ದಾರೆ ಮತ್ತು ವಾಕಿಂಗ್ ಪಾತ್ ಮಾಡ್ತಿದ್ದಾರೆ ಸಾರ್ವಜನಿಕರ ಅನುಕೂಲವಾಗಲು. ಯಾಕಂದರೆ ಇದು 32 ಎಕರೆ ವಿಸ್ತೀರ್ಣವಾದ ಕೆರೆ ಇದೆ. ಹೀಗಾಗಿ ಒಂದು ಕಡೆ ಅಭಿವೃದ್ಧಿ ಕಾಣ್ತಿದೆ. ಈ ಒಂದು ಭಾಗದ ಸಾರ್ವಜನಿಕರು ಮತ್ತು ಪರಿಸರ ತಜ್ಞರು ಒಂದು ಕಡೆ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಅದಲ್ಲದೆ ಜಲಮಂಡಳಿ ಸಹ ಏನು ಸಂಸ್ಕರಿಸಿದ ನೀರನ್ನು ಕೆರೆಗೆ ಬಿಡುವ ಕೆಲಸ ಮಾಡ್ತಿದೆ. ಯಾಕಂದರೆ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಬೇಕೆಂಬ ಉದ್ದೇಶದಿಂದ ಜಲಮಂಡಳಿ ಈ ಒಂದು ಯೋಜನೆ ಅಂತಂದು ಈಗ ಕೆರೆಗೆ ನೀರು ಬಿಡ್ತಿದ್ದಾರೆ. ನೀವು ನೋಡ್ತಿರ್ಬೋದು, ಯಾಕಂದರೆ ಕಳೆದ ಒಂದು 3-4 ತಿಂಗಳಿಂದ ಕೆರೆ ತುಂಬ ಹಾಳಾಗಿತ್ತು, ಕಸ ಕಡ್ಡಿಯಿಂದ ಕೂಡಿತ್ತು. ಬಟ್ ಇದೀಗ ಹೂಳೆತ್ತುವ ಕೆಲಸ ಮಾಡಿದ್ದಾರೆ, ಜೆಸಿಬಿಯಿಂದ ವರ್ಕ್ ನಡೆದಿದೆ. ಮತ್ತೊಂದು ಕಡೆ ಅಭಿವೃದ್ಧಿ ಕಾಣ್ತಿದೆ, ವಾಕಿಂಗ್ ಪಾತ್ ಎಲ್ಲ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಈ ಒಂದು ಭಾಗದಲ್ಲಿ ತಡೆಗೋಡೆ ನಿರ್ಮಾಣ ಮಾಡ್ತಿದ್ದಾರೆ. ಯಾಕಂದರೆ ಸಾರ್ವಜನಿಕರು ಪಕ್ಕದಲ್ಲಿ ಮೇನ್ ರೋಡ್ ಇದೆ, ಸಾರ್ವಜನಿಕರು ಬಂದು ಗಲೀಜೆಲ್ಲ ಮಾಡ್ಬೋದು. ಈ ಒಂದು ದೃಷ್ಟಿಯಿಂದ ಇದೀಗ ತಡೆಗೋಡೆ ಮಾಡಿ ಇದೀಗ ಅಭಿವೃದ್ಧಿ ಸಹ ಕೆಲಸ ಮಾಡ್ತಿದ್ದಾರೆ. ನಮ್ಮ ಜೊತೆ ಈಗ ಪರಿಸರ ತಜ್ಞ ಜೋಸೆಫ್ ಓವರ್ ಇದ್ದಾರೆ, ಅವ್ರನ್ನೇ ಮಾತಾಡ್ತೀನಿ. ಸರ್, ರಿಪಬ್ಲಿಕ್ ಕನ್ನಡ ವರದಿ ಹಿಂದೆ ಸಹ ನೀವು ಸಹ ಹೇಳಿದ್ರಿ, ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಕೆರೆ ಎಲ್ಲ ಭೂಗಳ್ಳರ ಪಾಲಾಗ್ತಿದೆ, ಒಂದು ಕಡೆ ಅಭಿವೃದ್ಧಿ ಕಾಣ್ತಿಲ್ಲ ಅಂತ. ಇದೀಗ ಅಭಿವೃದ್ಧಿ ಆಗ್ತಿದೆ. ರಿಪಬ್ಲಿಕ್ ಕನ್ನಡ ವರದಿ ನಂತರ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೆಲಸ ಮಾಡ್ತಿದ್ದಾರೆ. ಸರ್, ಏನು ಹೇಳ್ತೀರಿ ಸರ್ ಅಂತ? ಫಸ್ಟ್ ಆಫ್ ಆಲ್ ನಾವು ರಿಪಬ್ಲಿಕ್ ಟಿವಿಗೆ ಥ್ಯಾಂಕ್ ಯು ಹೇಳಬೇಕು. ಯಾಕಂದರೆ ಕೆರೆಗಳ ಬಗ್ಗೆ ನೀವು ಭಾಳ ಇದು ಮಾಡಿದ್ದೀರಾ, ಪಬ್ಲಿಸಿಟಿ ಕೊಟ್ಟು ಜನಕ್ಕೆ ಎಚ್ಚರಿಕೆ ಕೊಟ್ಟು ಮತ್ತು ನಮ್ಮ ಸರ್ಕಾರಕ್ಕೂ ಎಫ್ಸಿ ಕೆಲಸ ಮಾಡಿಸ್ತಿದ್ದೀರಾ. ಅದರಿಂದ ಧನ್ಯವಾದ ಅಂತ ಹೇಳಬೇಕು. ಈಗ ನಮಗೊಂದಷ್ಟಾದರೂ ಖುಷಿ ಇದೆ. ಇಷ್ಟೆಲ್ಲ ಆಗಿದ ಮೇಲೆ, ಎಲ್ಲ ಹಾಳು ಮಾಡಿದ್ಮೇಲೆ ಈಗ ಅದ್ರ ಕೆಲಸ ಶುರು ಆಗಿದೆಯಲ್ಲ. ಯಾಕಂದರೆ ಇದು 3 ವರ್ಷದಿಂದ ಸುಮ್ಮನೆ ಇತ್ತು, ಕೆರೆ ಹಂಗೆ ಬಿಟ್ಟಿದ್ರು, ಪಾಲಾಗಿತ್ತು. ಕನ್ನಡ ಕೆರೆಗಳ ಉಳಿವಾಗಿ ನಿರಂತರ ಹೋರಾಟ ಮಾಡ್ತದೆ. ಎಲ್ಲಿ ಕೆರೆಗಳು ಹಾಳಾಗ್ತದೆ ಅಲ್ಲಿ ರಿಪಬ್ಲಿಕ್ ಕನ್ನಡ ಇದೇ ಇರುತ್ತೆ ಸರ್. 100% ಸರ್. ಥ್ಯಾಂಕ್ ಯು ಹೇಳ್ಬೇಕು ನಿಮ್ಮ ಚಾನೆಲ್ಗೆ. ಇನ್ನು ಮುಂದೆ ಆದರೂ ನಿಮ್ಮ ಚಾನಲಿನಿಂದ ಜನಕ್ಕೆ ಮುಟ್ಟಿಸಿ ಜನನೂ ಸೇರಿ ಕೆರೆಗಳನ್ನ ಉಳಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಇದಿಷ್ಟು ಪರಿಸರ ತಜ್ಞ ಜೋಸೆಫ್ ಅವರ ಮಾತಾಗಿತ್ತು. ಅಂದರೆ ಕೆರೆಗಳ ಅಭಿವೃದ್ಧಿ ಆಗಬೇಕು, ರಿಪಬ್ಲಿಕ್ ಕನ್ನಡ ಒಂದು ಒಳ್ಳೆ ಸ್ಟೋರಿಗಳು ಮಾಡ್ತಿದೆ, ಸಿಟಿಯಲ್ಲಿ ಕೆರೆಗಳ ಉಳಿವಿಗೆ ಅಭಿಯಾನ ಮಾಡ್ತಿದೆ. ಇದು ಒಳ್ಳೆಯ ವಿಷಯ, ಜನರು ಸಹ ಸಹಕಾರ ಮಾಡಬೇಕು, ಕೆರೆಗಳನ್ನು ಅಭಿವೃದ್ಧಿಪಡಿಸ್ಬೇಕಂತಲೂ ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.